ಸಮುದ್ರ, ಆ ಸಮುದ್ರದಲ್ಲಿ ಅನೇಕ ರತ್ನಗಳು ಇವೆ, ಹೊರಬಂದಿವೆ. ಅದರಲ್ಲಿ ಇವತ್ತಿನ ಕಥಾನಾಯಕರಾಗಿರ್ತಕ್ಕಂತಹ ಕೃಷ್ಣದ್ವೈಪಾಯನ ತೀರ್ಥರು, ಅವರೊಬ್ಬರು ಕೂಡ ವೇದವ್ಯಾಸ ತೀರ್ಥರ ಶಿಷ್ಯರಾಗಿದ್ದಾರೆ. ಆ ಸಮುದ್ರ ಮಥನ ಕಾಲದಲ್ಲಿ ಅನೇಕ ಪದಾರ್ಥಗಳು ಹೇಗೆ ಬಂದವೋ ಅದರ ಜೊತೆಗೆ ಒಬ್ಬ ಚಂದ್ರನು ಬಂದಿದ್ದಾನೆ ಸಮುದ್ರ ಮಥನದಲ್ಲಿ. ಹೇಗೋ ಹಾಗೆ ವೇದವ್ಯಾಸ ತೀರ್ಥರೆಂಬಂತಹ ಸಮುದ್ರದಿಂದ ಹೊರಹೊಮ್ಮಿರತಕ್ಕಂತಹ ಚಂದ್ರ ಅಂದರೆ ಇವತ್ತಿನ ಕಥಾನಾಯಕರಾಗಿರ್ತಕ್ಕಂತಹ ಕೃಷ್ಣದ್ವೈಪಾಯನ ತೀರ್ಥರು. ಮಹಾಜ್ಞಾನಿಗಳು, ಮಹಾ ತಪಸ್ವಿಗಳು. ಅವರು ಮೊದಲಿಗೆ ಹೇಗಿದ್ದರು ಅಂತ ನೋಡಬೇಕಾದ್ರೆ ಬಹಳ ವಿಚಾರ ಮಾಡೋಕ್ಕಾಗಿಲ್ಲ. ಅವರು ಕುಳಿತ ಸ್ಥಳವನ್ನು ನೋಡಿದರೆ ಗೊತ್ತಾಗ್ತದೆ ಎಷ್ಟು ವೈರಾಗ್ಯ ಇದೆ ಅವರಿಗೆ ಅಂತ. ಅದ್ಭುತವಾದ ವೈರಾಗ್ಯ ಶಿಖಾಮಣಿಗಳು, ತಪಸ್ವಿಗಳು. 1 ಕೋಟಿ ವೇದವ್ಯಾಸ ಮಂತ್ರವನ್ನು ಜಪ ಮಾಡಿ ವಿಶಿಷ್ಟವಾದ ಸನ್ನಿಧಾನವನ್ನು ಪಡೆದಿರತಕ್ಕಂಥ ಮಹಾ ತಪಸ್ವಿಗಳು ಇವತ್ತಿನ ಕಥಾನಾಯಕರಾಗಿರ್ತಕ್ಕಂತಹ ಕೃಷ್ಣದ್ವೈಪಾಯನ ತೀರ್ಥರು. ಅವರ ಚರಿತ್ರೆ ಬಹಳ ಅದ್ಭುತವಾಗಿ ಮುದ್ಗಲಾಚಾರ್ಯರು, ಮುದ್ಗಲ ಮುನಿಗಳು ರಚನೆ ಮಾಡಿಕೊಟ್ಟಿದ್ದಾರೆ. ಆದರೆ ಅವರ ಚರಿತ್ರೆಯನ್ನು ನಾವು ತಿಳಿಯಬೇಕಷ್ಟೇ ಅಲ್ಲದೇನೆ, ಮುಖ್ಯವಾಗಿ ನಾವು ಎಲ್ಲ ಇಲ್ಲಿ ಬಂದದ್ದೇನಪ್ಪ ಅಂದರೆ ಗುರುಗಳ ದರ್ಶನ. ಪ್ರಸಾದಕ್ಕಾಗಿ ಬಂದವರಲ್ಲ ನಾವು, ಅವರ ದರ್ಶನಕ್ಕಾಗಿ ಬಂದವರು. ಪ್ರಸಾದ ನಮ್ಮ ಮನೇಲಿ ದಿವಸ ಆಗೇ ಆಗ್ತದೆ. ಅವರ ದರ್ಶನದಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ. ಬರೀ ನಾವಷ್ಟೇ ಅಲ್ಲ, ಈ ಊರಿನ ಜನ ನೋಡ್ತಾ ಇದ್ರೆ ಎಷ್ಟು ಅವರಿಗೆ ಉತ್ಸಾಹ, ಏನವರ ಅಲಂಕಾರ, ಒಂದು ರಥೋತ್ಸವಕ್ಕಾಗಿ ಎಲ್ಲರೂ ಬಂದಿದ್ದಾರೆ. ಅಂದರೆ ಅವರೆಲ್ಲರಿಗೂ ಗುರುಗಳ ಅನುಗ್ರಹ ಮಾಡಿದ್ದಾರೆ ಅಂತ ಇದರಿಂದ ಸಿದ್ಧವಾಗ್ತದೆ. ಯಾಕಂದರೆ ಪ್ರಯೋಜನ ಅನುದ್ದೇಶ್ಯ ನಮಂದೋಪಿ ಪ್ರವರ್ತತೆ. ಪ್ರಯೋಜನ ಇಲ್ಲದೇನೆ ಯಾರೂ ಕೆಲಸ ಮಾಡಂಗಿಲ್ಲ ರೀ, ಏನೊಂದು ಪ್ರಯೋಜನ ಇರಲೇಬೇಕು. ಹಾಗಾಗಿ ಅವರಿಗೆ ಅನುಗ್ರಹವಾಗಿದೆ ಅನ್ನೋದಕ್ಕಾಗಿ, ಅನುಗ್ರಹವಾಗ್ತದೆ ಅನ್ನೋಂಥ ವಿಶ್ವಾಸಕ್ಕಾಗಿ ಅವರೆಲ್ಲರೂ ಇಲ್ಲಿ ಬಂದು ಸೇರಿದ್ದಾರೆ. ಹಾಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಕೃಷ್ಣದ್ವೈಪಾಯನ ತೀರ್ಥರ ದರ್ಶನದಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಅಂತ ಅನ್ನೋದು ನಿಶ್ಚಿತ. ಅದಕ್ಕಾಗಿ ಗುರುಸ್ತೋತ್ರ ಹೇಳ್ತಾರೆ, ಸಮಾಶ್ರಯೇ ಗುರುಂ ಭಕ್ತಿಯ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ. ಅವ್ರ ಮೇಲೆ ನಮ್ಮೆಲ್ಲ ಭಾರವನ್ನು ಬಿಟ್ಟರೆ ಆಗ ಅವರು ನಮ್ಮ ಎಲ್ಲ ಭಾರವನ್ನು ಕಡಿಮೆ ಮಾಡ್ತಾರೆ. ಆದರೆ ಹೇಗೆ ಇಡಬೇಕು ನಾವು? ಮಹಾವಿಶ್ವಾಸಪೂರ್ವಕಂ. ಇದು ಬಹಳ ಮಹತ್ವದ್ದಿದೆ. ನಮಗೆ ಭಕ್ತಿ ಇದೆ, ದೃಢವಾದ ಭಕ್ತಿ ಇಲ್ಲ. ವಿಶ್ವಾಸ ಇದೆ, ಅತ್ಯಂತ ನಿಶ್ಚಿತವಾದ ವಿಶ್ವಾಸ ಇಲ್ಲ. ಇವತ್ತು ಬೇಕಾದಲ್ಲಿ ಗುರುಗಳಿದ್ದಾರೆ, ಮಳೆ ಬರಂಗಿಲ್ಲ, ಆರಾಮ್ ಊಟ ಆಗ್ತದೆ ಅಂತ ಪೂರ್ಣ ವಿಶ್ವಾಸ ಇತ್ತು ಅಂದರೆ ಎಂತಹ ವೆದರು ಕೂಡ ಸುಳ್ಳಾಗಿ ಹೋಗ್ತದೆ. ಗುರುಗಳ ತಪಸ್ಸಿನ ಬಲ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ ಆ ಗುರುಗಳ ಮಹಿಮೆಯನ್ನು 10 ನಿಮಿಷಗಳಲ್ಲಿ ಹೇಳೋದಂದರೆ, ಮಹಾ ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ ಅಂತ ಹೇಗೆ ಹೇಳೋದು ಕಷ್ಟನೋ ಹಾಗೆ ಗುರುಗಳ ಮಹಿಮೆಯನ್ನು ಹೇಳೋದು ಕಷ್ಟ. ಆದರೆ ಮಹಾವಿಶ್ವಾಸಪೂರ್ವಕ ಅಂತ ಅನ್ನೋ ವಿಷಯ ಒಂದು ಸಣ್ಣದಾದ ಕಥೆಯನ್ನು ಹೇಳಿ ನಾನು ನನ್ನ 5 ನಿಮಿಷದ ಪ್ರವಚನ ಮುಗಿಸ್ತೇನೆ. ಮದ್ರ ದೇಶದ ರಾಜ ಅಶ್ವಪಥಿ ಎನ್ನುವಂತಹ ರಾಜ ಭಾರೀ ಸಂಪತ್ತು, ಅದ್ಭುತವಾದ ಅವನ ಶಕ್ತಿ, ಸೈನ್ಯ ಎಲ್ಲ ಇದೆ. ಆದರೆ ಮನಸ್ಸಿನಲ್ಲಿ ಒಂದು ಬಹಳ ಕೊರಿತಾ ಇದೆ ಅವನಿಗೆ. ಏನು ಮಾಡಬೇಕು ಅಂತ ಬಹಳ ದುಃಖದಲ್ಲಿದ್ದಾನೆ. ಗೊತ್ತಾಗಲಿಲ್ಲ. ಜ್ಞಾನಿಗಳು ಉಪದೇಶ ಮಾಡಿದರು, ತಪಸ್ಸು ಮಾಡೋ ನಿಮಗೆ ಸಂತಾನ ಆಗ್ತದೆ. ಸಂತಾನ ಇದ್ದಿದ್ದಿಲ್ಲ ಅವನಿಗೆ. 18 ವರ್ಷ ತಪಸ್ಸು ಮಾಡಿ ಅವನು ಸಂತಾನವನ್ನು ಪಡಿತಾನೆ. ಅವಳೇ ಸತ್ಯವಾನ್ ಸಾವಿತ್ರಿಯನ್ನು ಮಗಳಾಗಿ ಪಡೆದ. ಅವಳು ಯಾವಾಗ ಮಗಳಾಗಿ ಹುಟ್ಟಿದಳೋ ಸಂಪತ್ತು ಬೆಳೀತಾ ಹೋಯಿತು. ಭಾರೀ ಸಂಪತ್ತು ಬೆಳೀತು. ಅತ್ಯಂತ ಸುಖಮಯವಾಗಿ ಜೀವನ ನಡೆಸ್ತಾ ಇದ್ದಾನೆ. ಅವಳಿಗೆ ಯೋಗ್ಯನಾದ ವರನನ್ನು ನೋಡಿ ಮದುವೆ ಮಾಡಬೇಕು ಅಂತ ಹೇಳಿ ಒಂದು ಸ್ವಯಂವರವನ್ನು ಏರ್ಪಾಟು ಮಾಡಿದ್ದಾನೆ. ಆಗ ಪಕ್ಕದ ರಾಜ್ಯದಲ್ಲಿರುವಂಥ ದ್ವಿಮತ್ಸೇನ ಎನ್ನುವಂಥ ರಾಜನ ಮಗ ಅವನು ಸ್ವಯಂವರ್ಗ ಬಂದಿದ್ದಾನೆ. ಅಲ್ಲಿ ಮದುವೆ ಮಾಡಬೇಕಂದ್ರೆ ನಿಶ್ಚಯವಾಗಿದೆ. ಇದು ಗೊತ್ತಾಯಿತು ನಾರದರಿಗೆ. ಆಗ ನಾರದರು ಬಂದು ಹೇಳ್ತಾರೆ, ಸಾವಿತ್ರಿ ಹೇಳ್ತಾರೆ, ಸತ್ಯವಾನಿಗೆ ಕೇವಲ 1 ವರ್ಷ ಮದುವೆ ಆದ ಮೇಲೆ 1 ವರ್ಷಕ್ಕೆ ಸಾಯ್ತಾನೆ, ನೀ ಎಂದೇ ಮದುವೆ ಆಗ ಅಂತ ನಾರದರು ಹೇಳಿದ್ದಾರೆ. ಮದ್ರದೇಶ ರಾಜರಿಗೆ ಗೊತ್ತಾಗಿದೆ. ರಾಜ ಅಂತಾನೆ, ಬೇಡ ಬೇರೆ ಸಂಬಂಧ ನೋಡೋಣ ಅಂತ. ಸತ್ಯವಾನ್ ಸಾವಿತ್ರಿ ಹೇಳ್ತಾಳೆ, ಸಾವಿತ್ರಿ, ಒಂದು ಸಾರಿ ನಾನು ಮನಸ್ಸಿನಿಂದ ಅವನನ್ನು ಇಚ್ಛೆ ಪಟ್ಟಿದ್ದೇನೆ, ಮುಗಿದು ಹೋಯ್ತು. ಇನ್ನೊಬ್ಬ ಯಾವ ಪುರುಷನ ನಾನು ಕಂಡೆತ್ತಿ ನೋಡೋದಿಲ್ಲ. ಅದೇನಾಗ್ತದೋ ಆಗಲಿ ಅನ್ನೋಂಥ ನೋಡಿ ವಿಶ್ವಾಸ ಹೇಗಿದೆ ನೋಡ್ರಿ. ಮಹಾವಿಶ್ವಾಸಪೂರ್ವಕಂ. ಭಗವಂತನ ಮೇಲೆ ಅವಳಿಗೆ ಅಷ್ಟು ವಿಶ್ವಾಸ ಇದೆ.
ಆದರೆ ಸತ್ಯವಾನಿಗೆ ಗೊತ್ತಿಲ್ಲ. ಸಾವಿತ್ರಿಗೆ ಮಾತ್ರ ಗೊತ್ತು, ಆ ಮಧ್ಯದೇಶ ರಾಜನಿಗೆ ಗೊತ್ತು, ಅಶ್ವಪತಿಗೆ ಮಾತ್ರ ಗೊತ್ತು. ಆದರೆ ಮಗಳು ಕೇಳ್ತಾ ಇಲ್ಲ ಅನ್ನೋದಕ್ಕಾಗಿ ಮದುವೆಯನ್ನು ಮಾಡಿದ್ದಾನೆ. ಮದುವೆ ಆಗಿದೆ, ಸ್ವಲ್ಪ ದಿವಸಕ್ಕೆ ಶತ್ರುಗಳು ಬಂದು ಆ ದ್ವಿಮತ್ಸೇನ ರಾಜನನ್ನು ಸೋಲಿಸಿ ಎಲ್ಲವನ್ನು ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಎಲ್ಲವನ್ನು ಬಿಟ್ಟು ತಂದೆ, ತಾಯಿ, ಸತ್ಯವಾನ್, ಸಾವಿತ್ರಿ 4 ಜನ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಏನು ನೋಡಿ ಹೇಗಿದೆ ಪರಿಸ್ಥಿತಿ. ಆದರೆ ಸಾವಿತ್ರಿ ಮುಖದಲ್ಲಿ ಸ್ವಲ್ಪವೂ ಕೂಡ ಕುಂದಿಲ್ಲ. ಅವಳು ಒಳ್ಳೆ ಉತ್ಸಾಹದಿಂದ ಅತ್ತೆ ಮಾವಂದರ ಸೇವೆ ಮಾಡ್ತಾ ಪತಿಯ ಸೇವೆ ಮಾಡ್ತಾಳೆ. ಆ ಪತಿಯ ಸೇವೆಯ ಪ್ರಭಾವ ನೋಡಿ ಹೇಗಿದೆ. ಇನ್ನೂ 3 ದಿವಸ ಉಳಿದಿದೆ ವರ್ಷ ಆಗಲಿಕ್ಕೆ. ಯಾರಿಗೂ ಹೇಳಿಲ್ಲ ಅವಳು. ಹೇಳಿದರೆ ಮೊದಲೇ ಹೋಗ್ತಾರೆ ನಮಗೆ ಗಾಬರಿಯಿಂದ ಅಂತ. ಭಗವಂತನು ನಮಗೆ ಅನುಗ್ರಹ ಮಾಡಿದ್ದಾನೆ. ನೀವು ಎಂದು ಹುಟ್ಟಿದ್ದೀರಿ ಆಚಾರ್ಯ ಅಂದರೆ ಹೇಳ್ಬೋದು, ಡೇಟ್ ಆಫ್ ಬರ್ತ್. ಮತ್ತು ನಿಮ್ದು ಎಂದು ಕೊನೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅನ್ನೋದು ಕೈ ನಕ್ಕೋತಿದ್ದೇವೆ ನಾವೆಲ್ಲ. ಅಕಸ್ಮಾತ್ ಡೇಟ್ ಗೊತ್ತಾಯಿತು ಅಂತ ಆದರೆ ಇನ್ನೂ 4 ವರ್ಷ ಅಂದರೆ ಇವತ್ತೇ ಶುರು ಆಗ್ತದೆ ಭಯ. ಆದ್ದರಿಂದ ಭಗವಂತನ ಕರುಣೆಯಲ್ಲಿ ಇದು ಒಂದು ಕರುಣೆ ಇದೆ. ಹಾಗಾಗಿ ಆ ಸಾವಿತ್ರಿ ಅವಳನ್ನು ಹೇಳದೇನೆ ಇದ್ದಾಳೆ. ಕರೆಕ್ಟ್ ಆ ದಿವಸ ಬಂದಿದೆ. ಕಟ್ಟಿಗೆ ತರುವುದಕ್ಕಾಗಿ ಸತ್ಯವಾನ್ ಹೋಮಕ್ಕಾಗಿ ಹೊರಟ್ರೆ ನಾನು ಬರ್ತೀನಿ ನಿಮ್ಮ ಜೊತೆಗೆ. 1 ದಿವಸನೂ ಅವನನ್ನು ಬಿಟ್ಟು ಇರ್ತಿದ್ದಿಲ್ಲ ಸಾವಿತ್ರಿ. ಅಷ್ಟು ಪತಿಯ ಸೇವೆಯನ್ನು ಮಾಡ್ತಕ್ಕಂಥ ಸಾವಿತ್ರಿ ಆ ಗಂಡನ ಜೊತೆಗೆ ಹೋಗಿದ್ದಾಳೆ. ಬಹಳ ಆಯಾಸವಾಗಿದೆ. ಒಂದು ಆಲಗೆಗಳಲ್ಲಿ ಮಲ್ಕೊಂಡಿದ್ದಾನೆ. ತೊಡೆ ಮೇಲೆ ತಲೆಯನ್ನಿಟ್ಟು ಮಲ್ಕೊಂಡೋಗಿ ಬಹಳ ಸಂಕಟ ಆಗ್ತಾ ಇದೆ ಅಂತಂತಾನೆ. ಯಮದೇವರು ಬಂದಿದ್ದಾರೆ. ಸ್ವಯಂ ಯಮದೇವರು ಬಂದು ಆ ಹಗ್ಗವನ್ನು ಬೀಸಿದ್ದಾರೆ. ಪ್ರಾಣವನ್ನು ಎಳ್ತಾ ಹೊರಟ್ರೆ ಸಾವಿತ್ರಿ ಅಂತಾಳೆ ನಾನು ಬರ್ತೇನೆ ಅಂತ ಬೆನ್ನತ್ತಿದ್ದಾಳೆ. ನೋಡಿ ಏನು ತಪಶಕ್ತಿ ಇದೆ. ಪತಿಯ ಸೇವಾ ಬಿಟ್ಟು ಬೇರೆ ಯಾವುದೂ ಇಲ್ಲ. ತಪಶಕ್ತಿ ಅವಳೇನು ಮಳೆ ಬಿಸಿಲು ಚಳಿ ಅನ್ನೋದೇನು ಕೂತು ತಪಸ್ಸು ಮಾಡಿದ್ದಲ್ಲ. ಕೇವಲ ಅವಳು ಪತಿಯ ಸೇವೆಯನ್ನು ಮಾಡಿದ್ದಾಳೆ. ಆ ವಿಶ್ವಾಸದಿಂದ ಯಮದೇವರ ಬೆನ್ನತ್ತಿದ್ದಾಳೆ. ಯಮದೇವರಂತ ನೀನು ಬರೋದಕ್ಕೆ ಇದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅವಳಂತಲ್ಲ ಒಂದೇ, ಯಮದೇವರೇ ನನ್ನ ಗಂಡನನ್ನು ಬದುಕಿಸಿ, ಇಲ್ಲಂದ್ರೆ ನನ್ನನ್ನು ಕರ್ಕೊಂಡು ಹೋಗಿ ಯಾವುದಾದ್ರು ಒಂದು ಮಾಡಿ ಅಂತಂತಾಳೆ. ಅದಕ್ಕೆ ಅವರು ಅನೇಕ ಆವೇಶಗಳನ್ನು ಒಡ್ತಾರೆ. ನಿಮ್ಗೆ ಅದು ಕೊಡ್ತೇನೆ, ಇದು ಕೊಡ್ತೇನೆ, ಏನು ಕೊಟ್ಟರು ನನಗೆ ಬೇಕಾಗಿಲ್ಲ ಅಂತಂದಾಗ ಅವಳೇ ಗೆದ್ದಿದ್ದಾಳೆ ಯಮದೇವರ ಜೊತೆಗೆ ವಾದದಲ್ಲಿ. ಮತ್ತೆ ಯಮದೇವರು ಅವಳಿಗೆ ತನ್ನ ಗಂಡನನ್ನು ಬದುಕಿಸಿ ನೀವು ಅನೇಕ ವರ್ಷಗಳ ಕಾಲ, 100 ವರ್ಷಗಳ ಕಾಲ ನೀವು ಸುಖ ದಾಂಪತ್ಯದಿಂದ ಇರ್ರಿ ಅಂತ ಹೇಳಿ ಅನುಗ್ರಹ ಮಾಡಿದ್ದಾರೆ. ಸರಿ ಅಂತ ಇಷ್ಟು ಮಲಗಿದವರು ಎದ್ದಂತೆ ಎದ್ದು ಕೂತಿದ್ದಾನೆ ಸತ್ಯವಾನ್. ಎದ್ದು ಕೂತರೆ ಆ ಸಂದರ್ಭದಲ್ಲಿ ದೂತರು ಬಂದಿದ್ದಾರೆ. ಸ್ವಾಮಿ, ನಮ್ಮ ರಾಜ್ಯವನ್ನು ಶತ್ರುಗಳು ಏನು ಅಟ್ಯಾಕ್ ಮಾಡಿದ್ರು ಅವರೆಲ್ಲರೂ ಬಿಟ್ಟು ಹೋಗಿದ್ದಾರೆ, ನೀವು ಬರಬೇಕು ರಾಜ್ಯವನ್ನು ಆಳಲಿಕ್ಕೆ ಅಂತ. ಆ ಕ್ಷಣದಲ್ಲಿ ಹೋಗ್ತಾರೆ. ಎಲ್ಲ ವೈಭವದಿಂದ ಸ್ವಾಗತ ಮಾಡಿದ್ದಾರೆ. ಅಂತ ಅದ್ಭುತವಾದ ರಾಜ್ಯವನ್ನು ಮತ್ತೆ ಪಡೆದು ಆ ದ್ವಿಮತ್ಸೇನ ರಾಜ ಮತ್ತು ಸತ್ಯವಾನ್ ಈ ರೀತಿಯಾಗಿ ಸಾವಿತ್ರಿಯ ಆ ಮಹಾವಿಶ್ವಾಸಪೂರ್ವಕವಾಗಿರ್ತಕ್ಕಂತಹ ಒಂದು ಏನು ತಪಸ್ಸಿತ್ತೋ ಅದರಿಂದ ಮತ್ತೆ ಎಲ್ಲ ಸಿಕ್ಕಿದೆ. ಎಲ್ಲ ಸಿಗ್ತದೆ ರೀ, ಆಯುಷ್ಯ ಸಿಗೋದು ಬಹಳ ಕಷ್ಟ ಇದೆ. ಅದನ್ನು ಪಡೆದದಕ್ಕಾಗಿ ಇವತ್ತು ವಟ ಸಾವಿತ್ರಿ ವ್ರತ ಅಂತ ಮಾಡಿ ಆ ಸಾವಿತ್ರಿಯ ಕಥೆಯನ್ನು ಕೇಳೋ ಸಂಪ್ರದಾಯ ಇದೆ ಅನ್ನೋದಕ್ಕಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಕಥೆ ಕೇಳಿದಂತೂ ಆಯಿತು. ಇನ್ನೊಂದು ವಿಶೇಷವಾಗಿ ಆ ಗುರುಗಳಲ್ಲಿ ವಿಶ್ವಾಸವನ್ನು ಮಾಡಲಿಕ್ಕೆ ಇದು ಒಂದು ನಮಗೆ ನಿದರ್ಶನ ಅನ್ನೋ ಕಾರಣದಿಂದ ತಿಳಿಸ್ತಾ ಇದ್ದೇನೆ. ಇಂತಹ ಕೃಷ್ಣ ದ್ವೈಪಾಯನ ತೀರ್ಥರ ದರ್ಶನದಿಂದ ನಮ್ಮೆಲ್ಲರಿಗೂ ಮಂಗಲವಾಗ್ತದೆ ಅನ್ನೋ ಸಂದೇಹ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.